ನೀನಮ್ಮ ಶ್ರೀಚಕ್ರವಾಸಿನಿ. ಕಣಿ ಹೇಳ್ತೀನಿ ಕಣ್ರವ್ವ, ಕಣಿ. ಅಯ್ಯ, ಮಗು ಬಗ್ಗೆ ಹೇಳು, ಕಳೆದೋಗಿರೋದು ಅದು. ಇಲ್ಲಿಂದ ನೈಋತ್ಯ ದಿಕ್ಕಿಗೆ ಹೋದ್ರೆ ಅಲ್ಲಿ ಮಾವಿನ ತೋಪಿದೆ, ಅಲ್ಲೊಂದು ಗುಡಿಸಲಿದೆ. ನಿಮ್ ಮಗು ಅಲ್ಲಿದೆ. ಒಳಗೆ ಯಾರು ಇಲ್ವಾ? ಯಾರಿದ್ದೀರಿ ಒಳಗೆ? ಬಂದೆ. ಮಗು ಎಲ್ಲಿ? ಒಳಗಿದೆ, ತರ್ತೀನಿ. ಇದು ದಿಗ್ಬಂಧನ ಜಲ. ಇದನ್ನ ತ್ರಿಪುರ ಸುಂದರಿ ದೇವಸ್ಥಾನದ 4 ಮೂಲೆಗಳಲ್ಲಿ ಚೆಲ್ಲಿ ಬಾ ಮಣಿಕಂಠ. ಶ್ರೀಚಕ್ರ, ಶ್ರೀಚಕ್ರ. ಶ್ರೀಚಕ್ರ ನಂದು, ನಂದು. ನಿದ್ದೆ ನನ್ನ ಹತ್ರನೂ ಸುಳಿತಾ ಇಲ್ಲ. ಶ್ರೀಚಕ್ರದ ಆಸೆ ನನ್ನ ನಿದ್ದೆ ಆಹಾರಗಳ ಹಸಿವನ್ನೇ ಮರೆಸಿದೆ. ಯಾವ ಕಡೆ ನೋಡಿದ್ರು ಶ್ರೀಚಕ್ರನೇ ಕಾಣಿಸ್ತಾ ಇದೆ. ಆದರೆ ಶ್ರೀಚಕ್ರ ನನ್ನದಾಗ್ತಾ ಇಲ್ಲ. ಇನ್ನೇನು ನಂದಿ ಅನ್ನೋಷ್ಟರಲ್ಲಿ
ಕೈ ಜಾರಿ ಹೋಗ್ತಾ ಇದೆ. ಅಮ್ಮನವರ ಸಂಚಾರ ಅಂದ್ರೆ ಮಲ್ಲಿಗೆ ಹೂವಿನ ಪರಿಮಳ ಬರಬೇಕು. ಅದಿಲ್ಲ ಅಂದ್ರೆ ನನ್ನ ದಿಕ್ಕನ್ನು ತಪ್ಪಿಸೋ ಸಂಚು ಯಾರಾದ್ರೂ ಮಾಡ್ತಾ ಇದ್ದಾರ? ಕಡ್ಗಿ ಅಮ್ಮನವರ ಸಂಚಾರ ಅಂದ್ರೆ ಗೆಜ್ಜೆ ಸದ್ದು ಕೇಳಿಸಿ ನನ್ನ ಅಡ್ಡ ದಾರಿ ಹಿಡಿಯೋ ಸಂಚು ನಿಂದೆ ಅಂತ ಗೊತ್ತಾದ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಯಜಮಾನ್ರೆ ಬೆಳಿಗ್ಗೆ ಯಾತಕ್ಕೋ ಬಡ್ಕೊಂಡು ಸಾಯ್ತಾ ಇದೆಯಾ? ದೇವಸ್ಥಾನದ ಅಶ್ವತ್ಥ ಕಟ್ಟೆ ಹತ್ರ ಯಾರ ಸತ್ ಬಿದ್ದಿದ್ದಾರೆ ಯಜಮಾನ್ರೆ. ಸತ್ತು ಬಿತ್ತಿದಾರ? ಯಾರು ಏನು ಅಂತ ಗೊತ್ತಾಯ್ತಾ? ಗೊತ್ತಿಲ್ಲ ಯಜಮಾನ್ರೆ ಯಾರಂತ. ಸರಿ, ಅದೇನಾಯ್ತು ಅಂತ ನೋಡೋಣ. ಏನ್ ನೋಡ್ತಾ ಇದ್ದೀರಾ? ಎತ್ಕೊಳ್ಳಿ, ಬರ ಎತ್ಕೊಳ್ಳಿ. ನಿಂಗೆ ತಲೆಗಿಲ್ಲ ಕಟ್ಟಿದ್ಯಾ? ಯಾಕೆ ನನ್ನ ಮೇಲೆ ದಾಳಿ ಮಾಡ್ತಾ ಇದೆಯಾ? ಏನಾಯ್ತು ನಿಂಗೆ? ಏನೇನೆಲ್ಲ ಮಾಡಿಲ್ಲ ವಿರೂಪಾಕ್ಷ ನೀನ್ ನನ್ಗೆ. ನಿನ್ ಜೊತೆ ಕೈ ಜೋಡಿಸಿದ್ದಕ್ಕೆ ನನ್ಗೆ ಮೋಸ ಮಾಡಿದ್ಯಾ ನೀನು? ಸುಮ್ಮನೆ ಆಪಾದನೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಏನ್ ವಿಷಯ ಅಂತ ಹೇಳು. ದೇವಸ್ಥಾನದಲ್ಲಿ ಬಿದ್ದ ನನ್ನ ಶಿಷ್ಯ ಮಣಿಕಂಠನ ಶವ ನೋಡಿದ ಮೇಲೂ ಈ ಮಾತನ್ನ ಆಡ್ತಿದ್ಯಲ್ಲ ವಿರೂಪಾಕ್ಷ. ನಾನು ಅದೇ ಆಘಾತದಲ್ಲಿದ್ದೀನಿ. ಅವನು ಹೇಗೆ ಸತ್ತು ಹೋದ, ಅದು ದೇವಸ್ಥಾನದ ಪ್ರಾಂಗಣದಲ್ಲಿ.
ವಾಮಾಚಾರ್ಯ ಶಿಷ್ಯ ದೇವಸ್ಥಾನದ ಪ್ರಾಂಗಣದಲ್ಲಿ ಸತ್ತಿದ್ದಾನೆ ಅಂತ ಅಂದ್ರೆ ದೇವಸ್ಥಾನಕ್ಕೆ ಎಷ್ಟು ಮಾರಕ ಅಂತ ಗೊತ್ತಾ ನಿನ್ಗೆ? ಸಾಕ್ ನಿಲ್ಸು ನಿನ್ನ ನಾಟಕ. ನೀನು ಎಷ್ಟು ಪ್ರಳಯಾಂತಕ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಂದ್ರೆ ನಿಜ ಹೇಳು ವಿರೂಪಾಕ್ಷ, ನನ್ನ ಶಿಷ್ಯ ಮಣಿಕಂಠನ ಯಾಕೊಂದೆ? ಕೊಂದಿರೋದು ನಾನ? ಏನು ಮಾತಾಡ್ತಾ ಇದೆಯಾ ಕಡ್ಕಿ? ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ವಿರೂಪಾಕ್ಷ. ಇದನ್ನ ನೀನೇ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ನಿನ್ನ ಸುಪರ್ದಿಯಲ್ಲಿರೋ ದೇವಸ್ಥಾನದಲ್ಲೇ ಆಗಿದೆ ಅಂದಮೇಲೆ ಸಂಶಯನೇ ಬೇಡ, ಇದನ್ನ ನೀನೇ ಮಾಡಿರೋದು. ಮುಚ್ಚು ಬಾಯ್ ಕಡ್ಕಿ. ದೇವಸ್ಥಾನದ ಪ್ರಾಂಗಣದಲ್ಲಿ ಕ್ಷುದ್ರ ಆರಾಧಕನ ಹತ್ಯೆ ಆಗಿದೆ, ಅದನ್ನ ಶುದ್ಧಿ ಮಾಡೋದು ಹೇಗೆ ಅಂತ ನಾನು ತಲೆ ಕೆಡಿಸ್ಕೊಂಡಿದ್ರೆ ಆ ಸಾವನ್ನ ನನ್ನ ತಲೆಗೆ ಕಟ್ಟೋದಕ್ಕೆ ನೋಡ್ತಾ ಇದೀಯ ನೀನು? ಇಂಥ ನಾಟಕನ ನಾನು 1000 ನೋಡ್ಬಿಟ್ಟಿದ್ದೀನಿ ವಿರೂಪಾಕ್ಷ. ನಿನ್ಗೂ ಚೆನ್ನಾಗಿ ಗೊತ್ತು ಮಣಿಕಂಠ ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ. ನನ್ನ ಪ್ರತಿ ಹೆಜ್ಜೆಗೂ ನೆರಳಾಗಿದ್ದ ಅವನು ಮುಗಿಸ್ಬಿಟ್ರೆ ನನ್ನ ಕಾಲು ತುಸು ಕುಂಟುತ್ತೆ ಅನ್ನೋ ತಾನೇ ನಿನ್ನ ಲೆಕ್ಕಾಚಾರ. ಒಂದು ಹೆಜ್ಜೆ ಮುಂದೆ ಹೋಗಿ ನೀನೇ ಆ ಶ್ರೀಚಕ್ರ ಸ್ವರೂಪಿ ಮಗುನ ಲಪ್ಟಾಯಿಸ್ಬೇಕು ಅನ್ನೋದು ತಾನೇ ನಿನ್ನ ತಂತ್ರ. ಸಾಕು ಸಾಕು ಮಾಡು ನಿನ್ನ ಉದ್ದಟತನ. ಏನಂತೆ? ನಾನು ಅವನು ಕೊಂತನ, ಅದು ನಿನ್ನ ಕಾಲು ಕುಂಟುತ್ತೆ ಅಂತ ಹೇಳಿ. ಏಯ್, ಮಣಿಕಂಠನ ಮುಗಿಸ್ಬೇಕು ಅನ್ನೋದಾಗಿದ್ರೆ ನನಗೆ ಎಷ್ಟು ವಿಷಯ ಇಲ್ಲಿವರೆಗೂ ಯಾಕೆ ಉಳಿಸ್ತಾ ಇದ್ದೆ? ಅವನ್ನ ಮುಗಿಸೋದು ನನಗಿಷ್ಟು ಕೆಲಸ. ಆದ್ರೆ ನಾನು ಅದನ್ನು ಮಾಡಲಿಲ್ಲ. ಯಾಕೆ ಹೇಳು? ನಾನು ಅಮ್ಮನವರ ಆರಾಧಕ, ಮಹಾನ್ ಭಕ್ತ. ನಾಳೆ ಶ್ರೀಚಕ್ರಕ್ಕೆ ಅಧಿಪತಿ ಆಗಬೇಕಾದು. ನನ್ನ ಕೈಯನ್ನೇ ರಕ್ತ ಮೆತ್ತಿಸ್ಕೊಂಡ್ರೆ ಶ್ರೀಚಕ್ರ ನನ್ಗೊಲಿಯುತ್ತ? ನಾನು ಹೊಲಿಸ್ಕೊತೀನ? ಸಾಧ್ಯನೇ ಇಲ್ಲ. ಅದಕ್ಕೆ ನಂದೇನಿದ್ರು ಇಲ್ಲಿ ಕೆಲಸ. ಅದಕ್ಕೆ ನನ್ನ ಕೈಯನ್ನ ಇನ್ನೂ ಪರಿಶುದ್ಧವಾಗಿ ಇಟ್ಕೊಂಡಿದ್ದೀನಿ. ಕೊಲೆ, ರಕ್ತಪಾತ ಎಲ್ಲ ಏನಿದ್ರು ನಿನ್ನಂತ ವಾಮಾಚಾರಿಗೆ, ನನ್ನಂತ ಶಾಸ್ತ್ರಿಗಲ್ಲ. ಪಂಚಾಕ್ಷರಿ, ಈಗಲೇ ಮಣಿಕಂಠನ ದೇಹನ ದೇವಸ್ಥಾನದ ಆವರಣದಿಂದ ಹೊರಗಡೆ ತಗೊಂಡೋಗ್ಬೇಕು. ದೇವಸ್ಥಾನ ಶುದ್ಧಿಯಾಗಬೇಕು. ಇನ್ನೊಂದು ಗಂಟೆ ಕಾಲ ಆದ ನಂತರ ಪೂಜೆ. ನಾನು ಹೋಗಿ ಮಡಿ ಮಾಡ್ಕೊಂಡು ಬಂದೆ. ಸರಿ ಯಜಮಾನ್ರೆ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗಿತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಂತರಶ್ರುತಿಃ. ಘಾತಂ ವಿಘ್ನಾಯ ಘಾತಂ ವಿಘ್ನಪತಯೇ. ಭದ್ರಂ ಕರುಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಪರ್ಯೇತ್ರಾಃ. ಓಂ ದಕ್ಷಿಣ್ಯಾರಾವಣೀಮಹೇ ಘಾತಂ ವಿಘ್ನಾಯ ಘಾತಂ ವಿಘ್ನಪತಯೇ. ದೈವೀ ಸ್ವಸ್ತಿರಸ್ತಿನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ದಿಗಾತಮೇಷಜಂ ಷಣ್ಣೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗಿತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಂತರಶ್ರುತಿಃ. ತಚ್ಛಂಯೋ ರಾವಣೀಮಹೇ ಘಾತಂ ವಿಘ್ನಾಯ ಘಾತಂ ವಿಘ್ನಪತಯೇ. ದೈವೀ ಸ್ವಸ್ತಿರಸ್ತಿನಃ ರಾವಣೀಮಹೇ ಘಾತಂ ವಿಘ್ನಾಯ ಘಾತಂ ವಿಘ್ನಪತಯೇ. ದೈವೀ ಸ್ವಸ್ತಿರಸ್ತಿನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ದಿಗಾತಪೇಷಜಂ ಷಣ್ಣೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿರಸ್ತೋ ಪುಷ್ಟಿರಸ್ತೋ ತುಷ್ಟಿರಸ್ತೋ ವೃದ್ಧಿರಸ್ತೋ ವಿಘ್ನಮಸ್ತೋ ಆಯುಷ್ಯಮಸ್ತೋ ಆರೋಗ್ಯಮಸ್ತೋ ಶುಭಂ ಕರ್ಮ ಅಸ್ತೋ ಧನಧಾನ್ಯ ಸಂಪೃದ್ಧಿರಸ್ತೋ ಇಷ್ಟ ಸಂಪದಸ್ತೋ ಹರಹರ ವಿರುದ್ಧಿರಸ್ತೋ.
ಇದೇ ಗರ್ಭಗುಡಿಯಲ್ಲಾಗಿದೆಯಲ್ಲ. ಇವತ್ತು ಇಲ್ಲಿಗೆ ನಿಮ್ಮನ್ನೆಲ್ಲ ಕರೆಸಿರೋದು ಯಾಕೆ ಅಂತ ನಿಮ್ಗೆ ಗೊತ್ತಿರ್ಬೇಕಲ್ಲ. ಗೊತ್ತಿದೆ. ಈ ಪವಿತ್ರವಾದ ದೇವಸ್ಥಾನದ ಪ್ರಾಂಗಣದಲ್ಲಿ, ಅದರಲ್ಲೂ ಮುಖ್ಯವಾಗಿ ಈ ಭೂಮಿಗೆ ರಕ್ತದ ಕಲೆ ಮಿತ್ತಿದೆ. ಅಷ್ಟೇ ಅಲ್ಲದೆ ಅಮ್ಮನವರ ತ್ರಿಶೂಲದಲ್ಲೂ ಕೂಡ ರಕ್ತದ ಕಲೆ ಅಂಟಿದೆ. ಹಾಗಾಗಿ ಈ ದೇವಸ್ಥಾನದ ಪಾವಿತ್ರ್ಯತೆಗೆ ಕಳಂಕ ಬಂದಿದೆ. ಆದ್ರೆ ಇದು ಏನಾಯ್ತು, ಹೇಗಾಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಶಾಸ್ತ್ರಿಗಳೇ. ಏನಾಯ್ತು ಹೇಗಾಯ್ತು ಅಂತ ಲೆಕ್ಕಾಚಾರ ಹಾಕೊಂಡು ಕೂತ್ಕೊಳ್ಳೋದಕ್ಕೆ ಇದು ಸಮಯ ಅಲ್ಲ. ಮುಖ್ಯವಾಗಿ ಈ ಸ್ಥಳ ಶುದ್ಧಿ ಆಗಬೇಕು. ಇಲ್ಲಾಂದ್ರೆ ಈ ಪ್ರಾಂಗಣದೊಳಗೆ ಮತ್ತೊಂದು ತಲೆ ಉರುಳೋದು ಖಂಡಿತ. ಅದಕ್ಕೆ ಏನ್ ಮಾಡ್ಬೇಕಂತ ಇದ್ದೀರಾ ಶಾಸ್ತ್ರಿಗಳೇ? ನಿಮ್ಮ ಮುಂದಿನ ನಡೆ ಏನು? ಮುಂದಿನ ನಡೆ ಮಹಾಯಾಗ. ಮಹಾಯಾಗ ಅದಕ್ಕೆ ಸಕಲ ಸಿದ್ಧತೆಗಳು ಆಗಬೇಕು. ಅದಕ್ಕೆ ನಾನು ನಿಮ್ಮನ್ನೆಲ್ಲ ಕರೆಸಿದೆ. ನಮ್ಮಿಂದ ಅದೇನಾಗಬೇಕು ಅಂತ ಹೇಳಿ ಶಾಸ್ತ್ರಿಗಳೇ, ಮಾಡೋಣ. ಒಟ್ಟಿನಲ್ಲಿ ಈ ಕ್ಷೇತ್ರ ಮತ್ತೆ ಪವಿತ್ರ ಆದ್ರೆ ಸಾಕು. ಮತ್ತೊಂದು ಈ ರೀತಿ ಅನಾಹುತ ಆಗೋದು ಬೇಡ. ಮಹಾಯಾಗಕ್ಕೆ ಬೇರೆ ಬೇರೆ ಊರುಗಳಿಂದ ಬ್ರಾಹ್ಮಣರನ್ನ, ಪಂಡಿತೋತ್ತಮನ್ನ ಕರೆಸಬೇಕು. ಅಮ್ಮನವರಿಗೆ ಈ ಭೂತಾಯಿಗೆ ಬೇಕಾದಂತಹ ಹೋಮ, ಹವನ, ನೈವೇದ್ಯಗಳನ್ನ ಅರ್ಪಿಸಿದ್ರೆ ಪರಿಸ್ಥಿತಿ ಯಥಾಸ್ಥಿತಿಗೆ ಬರುತ್ತೆ. ಆದರೆ ಈ ಕೆಲಸ ಬಹಳ ತುರ್ತಾಗಿ ಆಗಬೇಕು. ಅದಕ್ಕೆ ಏನಂತೆ ಮಾಡೋಣ? ಏನಾಗಬೇಕು ಅಂತ ಹೇಳಿ ಶಾಸ್ತ್ರಿಗಳೇ. ಏನಾಗಬೇಕು, ಯಾಗಕ್ಕೆ ಏನೆಲ್ಲ ಸಿದ್ಧತೆಗಳಾಗಬೇಕು ಅನ್ನೋದನ್ನ ನನ್ನ ಮಗ ಚಂದ್ರ ನಿಮ್ಗೆ ಹೇಳ್ತಾನೆ. ಇದು ಅವನ ಮುತುವರ್ಜಿ, ಅವನ ಮುಂದಾಳತ್ವದಲ್ಲಿ ನಡೆಯುತ್ತೆ. ಚಂದ್ರ, ಯಾಗಕ್ಕೆ ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು, ಇವರ ಜವಾಬ್ದಾರಿಗಳೇನು ನೀನೇ ಹೇಳ್ಬಿಡು. ಶಾಸ್ತ್ರಿಗಳೇ, ದೇವಸ್ಥಾನದಲ್ಲಿ ಯಾವುದೋ ಮಹಾಯಾಗಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದೀರಂತೆ, ಹೌದಾ? ಊರಿಗೆ ಈ ವಿಷಯವಾಗಿ ಮಾತಾಡ್ಕೊಳ್ತಾ ಇದೆ, ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಈಗ ಬಂದು ಅನುಮಾನಾಸ್ಪದವಾಗಿ ಹೌದಾ ಅಂತ ಕೇಳ್ತಾ ಇದ್ರಲ್ಲ ದೇಶಕ್ರೇ. ಊರೇ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಶಾಸ್ತ್ರಿಗಳೇ. ಆದ್ರೆ ಕಡೆ ಕ್ಷಣದಲ್ಲಿ ನೀವು ಎಂಥದನ್ನು ಬೇಕಾದ್ರೂ ಬದಲಾಯಿಸ್ಕೊಂಡ್ರಿ. ಅದಕ್ಕೆ ಕೇಳಿದೆ. ಈ ಯಾಗ ಹಾಗಲ್ಲ ದೇಶಿಕರೇ, ಯಾವುದೇ ಕಾರಣಕ್ಕೂ ಈ ಯಾಗ ನಿಲ್ಲಲ್ಲ. ಈಗ ಈ ಮಹಾಯಾಗಕ್ಕೆ ಕಾರಣ ನೀವೇ ತಿಳ್ಕೊಳ್ಳಿ. ಮೇಧಾವಿಗಳಲ್ವಾ, ಪಂಡಿತರಲ್ವಾ, ನಿಮ್ಮ ಶಕ್ತಿ ಉಪಯೋಗಿಸಿ ನೀವೇ ತಿಳ್ಕೊಳ್ಳಿ. ಉಗ್ರಲ್ಲಿ ಹೋಗೋದಿಕ್ಕೆ ಕೊಡ್ಲಿ ಯಾಕೆ ಶಾಸ್ತ್ರಿಗಳೇ? ಹೇಳಿ, ಏನಿದ್ರ ಉದ್ದೇಶ? ದೇಶಿಕರೇ, ಅವತ್ತು ನಾನು ನಿಮಗೊಂದು ಪ್ರಶ್ನೆ ಕೇಳಿದ್ದೆ, ಮರ್ತು ಬಿಟ್ರ? ನಾನು ಜ್ಞಾಪಿಸ್ತೀನಿ. ದೇಶಿಕರೇ, ಜಲಪ್ರಯೋಗ ಮಾಡಿ ಶ್ರೀಚಕ್ರ ಸ್ವರೂಪಿ ಮಗುವಿನ ಮುಂದಿನ ನಡೆ ಏನು ಅಂತ ಕೇಳಿದೆ. ನೀವೇನ್ ಹೇಳಿದ್ರಿ? ಆಗೋಲ್ಲ ಅಂತ ಹೇಳಿ ಕಡ್ಡಿ ತುಂಡು ಮಾಡಿದಾಗ ಹೇಳ್ಬಿಟ್ರಿ. ಈಗ ನನ್ನ ಯಾಗದ ಬಗ್ಗೆ ತಿಳ್ಕೋಬೇಕಾ? ಇರ್ಲಿ,
ನಿಮಗೂ ವಯಸ್ಸಾಗಿದೆ, ನೀವು ಕೇಳ್ತಾ ಇದ್ದೀರಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ರಹಸ್ಯ ಏನೂ ಇಲ್ಲ ದೇಶಿಕರೇ, ಎಲ್ರಿಗೂ ಗೊತ್ತಿರುವಂತ ವಿಚಾರನೇ. ದೇವಸ್ಥಾನದ ಕೊಳದ ಹತ್ರ ಖಡ್ಕೆ ಶಿಷ್ಯ ಮಣಿಕಂಠನ ಕೊಲೆಯಾಗಿದೆ. ದೇವಸ್ಥಾನದ ಮಣ್ಣಿಗೆ ರಕ್ತ ಸೋಕಿದೆ, ಅದನ್ನು ತೊಳೆಯೋದಕ್ಕೋಸ್ಕರ ಈ ಯಾಗ. ಖಂಡಿತ ಇಲ್ಲ. ನೀವು ಈ ಕೊಲೆನೇ ನೆಪ ಮಾಡಿಕೊಂಡು ಅದೇನೂ ಸಂಚು ನಡೆಸ್ತಾ ಇದ್ದೀರಿ. ಹೇಳಿ, ಅದೇನು ಅಂತ ಹೇಳಿ ಶಾಸ್ತ್ರಿಗಳೇ. ಹಾಗಂತೀರಾ? ಹಾಗೆ ಅನ್ಕೊಳ್ಳಿ, ಆದ್ರೆ ಉತ್ತರ ಮಾತ್ರ ನನ್ನಿಂದ ಸಿಗೋದಿಲ್ಲ. ನೀವೇನೇ ಮಾಡಿದ್ರು ನಿಮ್ಮ ಅಂತಿಮ ಗುರಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಶಾಸ್ತ್ರಿಗಳೇ. ನೀವು ಅದಕ್ಕೋಸ್ಕರನೇ ಇದನ್ನೆಲ್ಲ ಮಾಡ್ತಿರೋದು ಅಂತ ಗೊತ್ತಿದೆ. ಹೇಳಿ ಶಾಸ್ತ್ರಿಗಳೇ, ನೀವು ಈ ಮಹಾಯಾಗ ಮಾಡೋದ್ರಿಂದ ನಿಮ್ಮ ಅಂತಿಮ ಗುರಿನ ತಲುಪ್ತೀರಾ? ಅಂದ್ರೆ ನಿಮ್ಮ ಆ ಆಸೆ ಈಡೇರುತ್ತಾ? ನೀವು ಅನ್ಕೊಂಡಿರೋ ಆ ಗುರಿ ನೀವು ತಲುಪ್ತೀರಾ ಅಂತ ಕೇಳಿದೆ ಅಷ್ಟೇ. ನಿಂತ್ಕೊಳ್ಳಿ. ಯಾಕೆ ನಗ್ತಾ ಇದ್ದೀರಿ? ನನ್ನ ಈ ಯಾಗದಲ್ಲಿ ಕೂಡ ನಾನು ವಿಫಲನಾಗ್ತೀನಿ ಅನ್ನೋದು ನಿಮ್ಮ ನಗುವಿನ ಅರ್ಥನ? ಇದು ಕುತ್ರನ ನಿಮ್ಮ ಆ ಜಗದಂಬೆಯನ್ನು ಕೇಳಿ ಶಾಸ್ತ್ರಿಗಳೇ. ಅವಳಿದು ಕುತ್ರ ಕೊಡ್ತಾಳೆ. ನಿಮ್ಮನ್ನ ತಿದ್ದೋಳು ತೀಡೋಳು ಅವಳೇ ತಾನೇ. ನಿಮಗೆ ಮನುಷ್ಯರ ಮಾತಲ್ಲಿ ಮನುಷ್ಯರಲ್ಲಿ ಕವಡೆ ಕಿಮ್ಮತ್ತು ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಮಂತ್ರೋಯಂ ಅಂಬಿಕಾಮ್ಯೈ ನಿಮಿಷತಂ ಅತಿರಕ್ತೋ ರಕ್ತೋ ವಿರಕ್ತೋ ರಕ್ತಭೂಷಣಂ. ಕಾಲರುದ್ರ ಸಿದ್ದೇಶ್ವರ ಖಡ್ಕಿ. ಅಂತೂ ನನಗೆ ಒದ್ದು ಬಿಟ್ಟಿಲ್ಲ. ನನ್ನ ಆಳವನ್ನು ಕೇಳೋದಕ್ಕೆ ಖುದ್ದಾಗಿ ನೀನೇ ಬಂದ್ಬಿಟ್ಟಿಯ. ಭಕ್ತರ ಭಕ್ತಿಗೆ ಒಲೆಯದ ದೇವಿ ಇರ್ತಾಳ ಖಡ್ಕಿ. ಹೇಳು, ಇಷ್ಟು ಶ್ರದ್ಧೆಯಿಂದ ನನ್ನ ಬರ್ಮಾಡ್ಕೊಂಡೆ ಅಲ್ಲ, ಯಾಕೆ? ಕಾರಣ ಇದೆ ತಾಯಿ, ಕಾರಣ ಇದೆ. ಹೇಳು ಖಡ್ಕಿ. ತಾಯಿ, ನಿನಗೆ ಗೊತ್ತಲ್ಲ ನಾನು ಶ್ರೀಚಕ್ರಕ್ಕೋಸ್ಕರ ಎಷ್ಟು ಹಂಬಲಿಸ್ತಾ ಇದ್ದೀನಿ, ಎಷ್ಟು ಹಪಾಪಿಸ್ತಾ ಇದ್ದೀನಿ ಅಂತ. ಆದರೆ ಒಂದಲ್ಲ ಒಂದು ರೀತಿ ನಾನು ಮಾಡಿದಂಥ ಎಲ್ಲ ಪ್ರಯತ್ನಗಳು ವಿಫಲ ಆಗ್ತಾ ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ದಿರೋ ತರಹ ಆಗ್ತಾ ಇದೆ. ಈ ಹುಲಿ ಕುರಿ ಆಟದಲ್ಲಿ ಪ್ರತಿ ಸಾರಿನೂ ಆ ತ್ರಿಪುರ ಸುಂದರಿಗೆ ಜಯವಾಗ್ತಾ ಇದೆ. ಅದಕ್ಕೆ ಈ ಸರ್ತಿ ನಾನು ನಿನ್ನನ್ನು ಒಲಿಸ್ಕೊಂಡು ಕರೆಸಿದ್ದೀನಿ. ನನ್ನಿಂದ ನಿನಗೆ ಯಾವ ರೀತಿ ಸಹಾಯ ಆಗಬೇಕು ಹೇಳು ಖಡ್ಕಿ. ಶ್ರೀಚಕ್ರನ ಪಡೆಯೋದಕ್ಕೆ ನೀನು ನನಗೆ ಸಹಾಯ ಮಾಡಬೇಕು. ಮಾಡ್ತೀಯಾ? ಇದಕ್ಕೆ ನಾನು ಸೂಕ್ತರಲ್ಲ ಖಡ್ಕಿ. ನಾನು ನಿನಗೆ ಈ ವಿಷಯದಲ್ಲಿ ಯಾವ ರೀತಿಯಿಂದಲೂ ಸಹಾಯ ಮಾಡಲಾರೆ. ಮಾಡಲಾರೆ ಅಂದ್ರೆ ನಿನ್ನನ್ನು ಕರ್ಸ್ಕೊಂಡಿರೋ ಉದ್ದೇಶ ಅನ್ನೋದು. ನೀನೇ ಆಗಲ್ಲ ಅಂದ್ರೆ ನನ್ನಿಂದ ಆಗಲ್ಲ ಅಂತ. ಆದರೆ ನಿನ್ನ ಭಕ್ತಿ ಸೇವೆಗೆ ಮೆಚ್ಚಿ ಶ್ರೀಚಕ್ರವನ್ನು ಪಡೆಯೋದಕ್ಕೆ ದಾರಿ ತೋರಿಸಬಲ್ಲೆ. ದಾರಿನ? ಎಂತಹ ದಾರಿ ತೋರಿಸು ತಾಯಿ.
ಶ್ರೀಚಕ್ರನ ಪಡೆಯೋದಕ್ಕೋಸ್ಕರ ನಾನು ಎಂತಹ ದುರ್ಮಾರ್ಗ ಬೇಕಾದರೂ ಹಿಡಿತೀನಿ. ಆ ದಾರಿನ ತೋರಿಸು ತಾಯಿ. ನಿನಗೆ ಈ ವಿಷಯವಾಗಿ ಪಾತಾಳ ಭದ್ರಕಾಳಿ ಸಹಾಯ ಮಾಡ್ತಾಳೆ. ಪಾತಾಳ ಭದ್ರಕಾಳಿನ ಅವಳ ಹೇಗೆ ತಾಯೇ? ಅವಳನ್ನ ಒಲಿಸ್ಕೋ ಕಟ್ಕಿ, ಅವಳೇ ನಿನ್ ಮುಂದಿನ ದಾರಿ ತೋರಿಸ್ತಾಳೆ. ಅವಳನ್ನ ಉಳಿಸ್ಕೊಳ್ಳೋದಕ್ಕೆ ವರ್ಷಾನುಗಟ್ಟಲೆ ತಪಸ್ಸಿಗೆ ಕೂರ್ಬೇಕು. ಇಲ್ದೆ ಹೋದ್ರೆ ಅವಳು ನನಗೆ ಒಲಿಯೋದಿಲ್ಲ. ಆದ್ರೆ ವರ್ಷಾನುಗಟ್ಟಲೆ ತಪಸ್ಸಿಗೆ ಕೂರೋದಕ್ಕೆ ನನ್ನಲ್ಲಿ ಸಮಯ ಇಲ್ಲ ತಾಯೇ. ಶ್ರೀಚಕ್ರ ನನ್ನ ಕಣ್ಣ ಮುಂದೆನೇ ಇದೆ. ಅದನ್ನು ನನ್ನದಾಗಿಸಿಕೊಳ್ಳಲೇಬೇಕು. ಹಾಗಿದ್ರೆ ಇನ್ನೂ ಒಂದು ದಾರಿ ಇದೆ ಕಟ್ಕಿ. ಹೀಗ್ ಮಾಡು. ರಾತ್ರಿಯೂ ಅಲ್ಲದ ಹಗಲೂ ಅಲ್ಲದ ಮುಸ್ಸಂಜೆ ವೇಳೆ ಅಮಾವಾಸ್ಯೆ ಮಹಾ ನಕ್ಷತ್ರದಲ್ಲಿ ಹುಟ್ಟಿದ ಹಿರಿ ಮಗನನ್ನು ಪಾತಾಳ ಭದ್ರಕಾಳಿಗೆ ಬಲಿ ಕೊಡು. ಅವಳು ಆ ತಕ್ಷಣ ಒಳಗೆ ಬಂದು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾಳೆ. ಮುಸ್ಸಂಜೆ ವೇಳೆ ಅಮಾವಾಸ್ಯೆ ಮಹಾ ನಕ್ಷತ್ರದಲ್ಲಿ ಹುಟ್ಟಿದ ಹಿರಿಮಗ. ಹೌದು. ಅಂಥವರನ್ನ ನಾನು ಎಲ್ಲಿಂದ ಹುಡ್ಕೋದು ತಾಯೇ? ಕಾರ್ಯ ಸಿದ್ಧಿಸಬೇಕಾದ್ರೆ ಕಷ್ಟ ಪಡ್ಲೇಬೇಕು ಕಡ್ಗಿ. ಅಂಥವನನ್ನ ಹುಡ್ಕೋದಕ್ಕೆ ನನಗೆ ಸಹಾಯ ಮಾಡು ತಾಯೇ. ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸಿದ್ದೀನಿ. ಮುಂದಿನದು ನಿನ್ನ ಕೆಲಸ. ನಿನಗೆ ಜಯವಾಗಲಿ. ತಗೊಳ್ಳಿ ಅಜ್ಜಿ, 3 ಜನಕ್ಕಾಗೋಷ್ಟು ಊಟ ತಂದಿದ್ದೀನಿ. ಅಯ್ಯೋ, ಬಂಗಾರಿಗೆ ಮೈ ಸುಡ್ತಿದೆ. ಶೇಖರಿ ಅವರೇ, ಮಗುನ ಇವನ ಹತ್ರ ಕರ್ಕೊಂಬರ್ಬೇಡಿ. ಇವನ್ಗೆ ಜ್ವರ ಇನ್ನೂ ಬಿಟ್ಟಿಲ್ಲ. ಮಗುನ ಇಲ್ಲಿ ಕರ್ಕೊಂಬಂದ್ರೆ ಮಗುಗೂ ಜ್ವರ ಬಂದ್ಬಿಡುತ್ತೆ. ಅಜ್ಜಿ, ಬಂಗಾರಿಗೆ ಗುಳಿಗೆ ಕೊಟ್ರಾ? ಇನ್ನೂ ಇಲ್ಲಮ್ಮ, ಊಟಕ್ಕಿಂತ ಮುಂಚೆ. ಹೌದಾ? ಇನ್ನೇನು ಊಟ ಮಾಡೋದೆ? ಗುಳಿಗೆ ಕೊಡಿ, ನಾನು ಕೊಟ್ಬಿಡ್ತೀನಿ. ಅಲ್ಲಿದೆ ನೋಡಮ್ಮ, ಬಿಳಿ ಮಾತ್ರೆ, ಅದೇನೆ. ಬಂಗಾರಿ, 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 ಎದ್ದೇಳು ಬಂಗಾರಿ. ಬಂಗಾರಿ, ಲೋ ಬಂಗಾರಿ, ಏನಾಯ್ತು? ಬಂಗಾರಿ, 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 ಅಮ್ಮವ್ರೆ, ನೀವು ಇಲ್ಲಿ? ಅದು ಬಂಗಾರಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀನು? ಅದೇ ಅಮ್ಮವ್ರೆ, ನಾನು ಬಂಗಾರಿಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಂಗಾರಿಗೆ ಇದನ್ನು ಕೊಟ್ಬಿಡಿ. ಯಾಕೆ ಪಂಚಾಕ್ಷರಿ, ಬಾ ಒಳಗೆ ಕೂತ್ಕೋ ಬಾ. ಪರವಾಗಿಲ್ಲ, ನಾನು ಸ್ವಲ್ಪ ಕೆಲಸ ಇದೆ ದೇವಸ್ಥಾನದಲ್ಲಿ, ಬರ್ತೀನಿ.
ನಿಂತ್ಕೋ. ಹೋದ್ ಕೆಲ್ಸ ಆಯ್ತಾ? ನಿಮ್ಮನ್ನೇ ಕೇಳ್ತಾ ಇರೋದು. ಚಂದ್ರಾಧರನ ಪಟ್ಟ ಧರಸಿಯವರೇ, ನಿಮ್ಮನ್ನೇ ಕೇಳ್ತಾ ಇರೋದು. ಹೋದ ಕೆಲ್ಸ ಆಯ್ತಾ? ಗೊತ್ತಿತ್ತು ನೀವು ಹೀಗೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ತೀರಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಹೇಳೋದು, ಮಾಡಬಾರದನ್ನು ಮಾಡಿದ್ರೆ ಬರಬಾರದು ಬರುತ್ತೆ ಅಂತ. ಮಾವಯ್ಯ, ಸದ್ದು! ನಿನ್ನ ಬಾಯಿಂದ ನನ್ನನ್ನು ಹಾಗೆ ಕರಿಬಾರ್ದು. ಹಾಗೆ ಕರೆಯೋ ಯೋಗ್ಯತೆ ಇರಬೇಕು. ನಿನಗದಿಲ್ಲ. ಯಾರೋ ಏನೋ ಬಂದು ಚಾಡಿ ಹೇಳಿದ್ರು ಅಂತ ನೀವ್ ನನ್ನ ಬಗ್ಗೆ ಹೀಗೆ ಮಾತಾಡೋದು ಸರಿ ಅಲ್ಲ. ಊರಲ್ಲಿರೋ ನಾಯಿಗಳೆಲ್ಲ ಬೊಗಳುತ್ತವೆ. ಹಾಗೆ ಬೊಗಳೋದಕ್ಕೆ ಅವಕಾಶ ಕೊಟ್ಟವ್ರು ಯಾರು? ನೀನ್ ತಾನೇ. ನೀವ್ ಅನ್ಕೊಂಡ್ ಹಾಗೇನೂ ಇಲ್ಲ ಮಾವಯ್ಯ. ಮತ್ತೆ ಮತ್ತೆ ನೀಚವಾಗಿ ಮಾತಾಡಿ ಮನ್ಸಿಗೆ ಘಾಸಿ ಮಾಡಬೇಡಿ. ಹಾಗಿದ್ರೆ ಬಂಗಾರಿ ಹತ್ರ ಹೋಗಿ ಸುಳ್ಳ? ಅಲ್ಲಿಗೆ ಹೋಗಿ ಅವನನ್ನ ಇಲ್ಲಿ ತೊಡೆ ಮೇಲೆ ಮಲಗಿಸ್ಕೊಂಡು ಆರೈಕೆ ಮಾಡಿದ್ದು ಸುಳ್ಳ? ಸುಳ್ಳಲ್ಲ ಮಾವಯ್ಯ, ಅದು ಮಾನವೀಯತೆ ದೃಷ್ಟಿಯಿಂದ ಮನುಷ್ಯಲಾಗಿ ಮಾಡಿರೋ ಕೆಲಸ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸ್ಬೇಡಿ. ಅಮ್ಮನವ್ರ ಮೆಚ್ಚಲ್ಲ. ಮಾನವೀಯತೆ, ಮನುಷ್ಯತ್ವ. ನಾಳೆ ಬಂಗಾರಿಗೆ ಬಂದ ಪರಿಸ್ಥಿತಿನೇ ಬೇರೆ ಯಾರಿಗೂ ಬರುತ್ತೆ. ಆಗ್ಲೂ ಅವ್ರನ್ನೆಲ್ಲ ಇಲ್ಲಿ ಇಲ್ಲಿ ಮಲಗಿಸ್ಕೊಂಡು ಆರೈಕೆ ಮಾಡ್ತೀಯ? ಬಂಗಾರಿ ನನ್ನ ಸ್ನೇಹಿತ, ಗೆಳೆಯ ಅಷ್ಟೇ. ಅದಕ್ಕೆ ನಾನು ಅವನಿಗೆ ಸಹಾಯ ಮಾಡಿದೆ. ಅದು ಬಿಟ್ರೆ ನನ್ನ ಮನಸ್ಸಲ್ಲಿರೋದು ನಿಮ್ಮ ಮಗ ಒಬ್ಬನೇ. ಅವ್ರನ್ನ ಬಿಟ್ಟು ಅನ್ಯತಾ ಭಾವಿಸಿಲ್ಲ ನಾನು. ಶೇಖರಿ ಮತ್ತೆ ಅಜ್ಜಿಯವರು ಊಟ ಮಾಡದೆ ಬಂಗಾರಿ ಸೇವೆಲೆ ಮುಳುಗೋಗಿದ್ರು. ಅದಕ್ಕೆ ಊಟ ತಗೊಂಡು ಹೋದೆ. ಹಾಗೆ ಹೋಗಿ ಊಟ ಕೊಟ್ಟಿದ್ದೆ ತಪ್ಪು ಅಂತ ನಿಮ್ಮ ವೇದ ಪುರಾಣಗಳು ಹೇಳುತ್ತೆ ಅಂದ್ರೆ ನಾನು ಮಾಡಿದ ತಪ್ಪೆ. ಓಹೋ, ವೇದ ಪುರಾಣ ಮಾಡಬಾರದು ಕೆಲಸಗಳನ್ನೆಲ್ಲ ಮಾಡಿ ಅದನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರ ಇಂಥ ವೇದ ಪುರಾಣ ಅನ್ನೋ ಶಬ್ದಗಳನ್ನೆಲ್ಲ ಬಳಸ್ತಾ ಇದೆಯಲ್ಲ. ಛೀ! ನೀನು ನಿನ್ನಂಥವಳು ನನ್ನ ಮನೆ ಸೊಸೆ. ನಿನ್ನಲ್ಲ, ನಿನ್ನೊಂದು ಏನು ಪ್ರಯೋಜನ ಇಲ್ಲ. ಹಿಂದೆ ಮುಂದೆ ನೋಡದೆ ಜೊತೆಲಿ ಕಾಲ ಕಳೆದ್ವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ 3 ಗಂಟೆ ಹಾಕಿ ಹೆಂಡತಿ ಅಂತ ಮಾಡ್ಕೊಂಡಲ್ಲ ಅವನಿಗೆ ಕಿತ್ತೋಗಿರೋ. ಇದ್ರ ಬಗ್ಗೆ ಚರ್ಚೆ ಮಾಡಿ ಏನು ಪ್ರಯೋಜನ ಇಲ್ಲ. ಕೊನೆ ಬಾರಿ ನೀನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬಂಗಾರಿ ಮನೆಗೆ ಹೋಗ್ಕೂಡ್ದು. ಯಾಕೆ ಹೋಗ್ಬಾರ್ದು? ನಾನ್ ತಪ್ಪು ಮಾಡಿಲ್ಲ, ಮಾಡೋದಿಲ್ಲ ಅಂದ್ಮೇಲೆ ನಾನ್ ಹೆದ್ರಲ್ಲ. ಓ, ಅಂದ್ರೆ ನೀನು ನನ್ನ ಮಾತನ್ನ ಕೇಳಲ್ಲ? ಇದೇ ಮಾತನ್ನ ನನ್ನ ಗಂಡ ಬಂದು ನನಗೆ ಹೇಳಿ, ನಾನು ಕೇಳ್ತೀನಿ. ಈ ವಿಷಯವಾಗಿ ಪಾತಾಳ ಭದ್ರಕಾಳಿ ಸಹಾಯ ಮಾಡ್ತಾಳೆ. ಅವಳನ್ನ ಒಲಿಸ್ಕೋ ಕಟ್ಟಿ, ಅವಳೇ ನಿನ್ ಮುಂದಿನ ದಾರಿ ತೋರಿಸ್ತಾಳೆ. ರಾತ್ರಿಯೂ ಅಲ್ಲದ ಹಗಲೂ ಅಲ್ಲದ
ಮುಸ್ಸಂಜೆ ವೇಳೆ ಅಮಾವಾಸ್ಯೆ ಮಹಾ ನಕ್ಷತ್ರದಲ್ಲಿ ಹುಟ್ಟಿದ ಈ ಮಗನನ್ನು ಪಾತಾಳ ಭದ್ರಕಾಳಿಯೇ ಬಲಿ ಕೊಡು. ಹೌದು, ಅವನಿಗೊಬ್ನಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ. ಅದು ಸಾಲಸಿಂಹ ಜಟಾಯು. ಅವನನ್ನ ಆಹ್ವಾನಿಸಿದ್ರೆ ಆ ನಕ್ಷತ್ರದಲ್ಲಿ ಹುಟ್ಟಿದವನು ಯಾರು ಅಂತ ತೋರಿಸ್ತಾನೆ. ಹೌದು, ತೋರಿಸ್ತಾನೆ. ಸಾಲಸಿಂಹ ಜಟಾಯು, ಸಾಲಸಿಂಹ ಜಟಾಯು. ಸಾಲಸಿಂಹ ಜಟಾಯು, ಸಾಲಸಿಂಹ ಜಟಾಯು, ಬಾ! ನಿನ್ನನ್ನು ಆಹ್ವಾನಿಸುವಾಗ್ಲೇ ನನ್ನ ಮನಸ್ಸಲ್ಲಿದ್ದದನ್ನ ಹೇಳ್ಕೊಂಡಿದ್ದೆ ಸಾಲಸಿಂಹ ಜಟಾಯು. ಆ ನಕ್ಷತ್ರದಲ್ಲಿ ಹುಟ್ಟಿದ್ದವನನ್ನ ತೋರಿಸು ಸಾಲಸಿಂಹ ಜಟಾಯು. ವಿರೂಪಾಕ್ಷನ ಮಗ ಚಂದ್ರಾಧರ. ಅಂಗೈಯಲ್ಲೇ ಬೆಣ್ಣೆ ಹಿಡ್ಕೊಂಡು ಊರೆಲ್ಲ ಅಲ್ದ ನನಗೆ ಸರಿಯಾಗಿ ದಾರಿ ತೋರಿಸಿದ್ಯಾ ಸಾಲಸಿಂಹ ಜಟಾಯು. ಧನ್ಯೋಸ್ಮಿ.